ನಮಸ್ಕಾರ, ನಾನು ಚಂದ್ರಪ್ರಭು. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ನಾವು ಸುಮಾರು 2 ಗಂಟೆಗಳ ಕಾಲ ಡ್ರೈವಿಂಗ್ ಮಾಡಿಕೊಂಡು ಇನ್ವೆರಾರೆ ಅಂತ ಹೇಳುವಂಥ ಒಂದು ಊರಿಗೆ ಬಂದಿದ್ದೇವೆ. ಇವಾಗ ನಾವು ಬಂದಿರೋದು ಲಾಕ್ಲಮಣ್ ಅಂತ ಹೇಳುವಂಥ ಊರಿಂದ. ಅಲ್ಲಿಂದ ಇಲ್ಲಿಗೆ ಸುಮಾರು 50 ನಿಮಿಷಗಳ ದಾರಿ. ಇಲ್ಲಿ ನಮ್ಮ ಮುಂದೆ ಕಾಣ್ತಾ ಇರೋದು ಇನ್ವೆರಾರೆ ಹಾಸ್ಟೆಲ್. ನಾವು ಮೊದಲನೇ ಸಲ ಹಾಸ್ಟೆಲಲ್ಲಿ ಸ್ಟೇ ಮಾಡ್ತಾ ಇರೋದು. ಈ ಹಾಸ್ಟೆಲ್ ಬುಕ್ಕಿಂಗ್ ನಾವು ಬ್ಯಾಂಗ್ಳೂರಿಂದ ಹೊರಡೋ ಮೊದಲೇ ಮಾಡಿದ್ವಿ. ಇದರ ಚಾರ್ಜ್ 3 ಜನರಿಗೆ ಒಂದು ದಿನಕ್ಕೆ 10,800 ರೂಪಾಯಿ ಮಾಡಿದ್ದಾರೆ ಅವರು. ಹಾಸ್ಟೆಲ್ ಔಟ್ಸೈಡಿಂದ ನೋಡುವಾಗ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ನೀವು ಕೂಡ ಒಳಗೆ ಹೋಗ್ಬಿಟ್ಟು ನೋಡುವ. ಆ ನಂತರ ಇಲ್ಲಿದ್ದು ಸಿಟಿ ಹೇಗಿದೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ನೋಡ್ಕೊಂಬರೋಣ. ಫೈನಲಿ ನೋಡಿ, ಇಲ್ಲ ಒಂದು ಬಂದ ಕೂಡಲೇ ಒಂದು ಆ್ಯಪಲ್ ಗಿಡ ಸಿಕ್ತು ನನಗೆ. ನೋಡಿ, ಆ್ಯಪಲ್ ಗಿಡದಲ್ಲಿ ಆ್ಯಪಲ್ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ನೋಡಿ, ನಾವು ರೆಂಟಿಗೆ ತಗೊಂಡಿರುವಂಥ ಕಾರ್ ಇದು. ಇದರಲ್ಲಿ ಸಾಧಾರಣ ಈಗ 80 ಮೈಲಿ ಅಂದರೆ 130 ಕಿಲೋಮೀಟರ್ ನಾನು ಡ್ರೈವಿಂಗ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಕಷ್ಟ ಆಯಿತು ಡ್ರೈವಿಂಗ್ ಮಾಡ್ಕೊಂಡು ಬರಲಿಕ್ಕೆ, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಇವತ್ತು ಫಸ್ಟ್ ಡೇ. ರೋಡೆಲ್ಲ ಚೆನ್ನಾಗಿತ್ತು ಮತ್ತು ಪ್ರತಿಯೊಬ್ಬರು ನಿಯಮ ಪಾಲನೆ ಮಾಡೋದ್ರಿಂದಾಗಿ ಡ್ರೈವಿಂಗ್ ಅಂತೂ ಮಾಡಲಿಕ್ಕೆ ಭಾಳ ಖುಷಿ ಆಯಿತು. ಹಾಸ್ಟೆಲಲ್ಲಿ ಬೆಡ್ ಎಲ್ಲ ಈ ಥರ ಇರ್ತದೆ. ಒಂದು ಬಂಕರ್ ಬೆಡ್ ಇದೆ. ಇನ್ನೊಂದು ನನ್ನ ಮಿಸ್ಸಸ್ಸಿಗೆ ಒಂದು ಸಪ್ರೇಟ್ ಬೆಡ್ ಕೊಟ್ಟಿದ್ದಾರೆ, ಅಂದರೆ ಅವರಿಗೆ ಪಾಪ ಅಲ್ಲಿ ನನಗೆ ಸಪ್ರೇಟ್ ಕೊಟ್ಟಿದ್ದಾರೆ. ನೋಡಿ, ನನಗೆ ಜೆಂಟ್ಸ್ಗೆ ಆ್ಯಕ್ಚುಲಿ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಒಟ್ಟಿಗೆ ಕೊಡೋದಿಲ್ಲ ಇಲ್ಲಿ, ಬಟ್ ನನ್ನ ಮಗಳನ್ನು ನೋಡಿಬಿಟ್ಟು ಏನೋ ಕೊಟ್ಟಿದ್ದಾರೆ ಅವರು. ನನಗೆ ಸಪ್ರೇಟ್ ಕೊಟ್ಟಿದ್ದಾರೆ ಬೆಡ್, ಮಗಳಿಗೆ ಮತ್ತು ತಾಯಿಗೆ ಇಲ್ಲಿ ಬಂಕರ್ ಬೆಡ್ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ ಹಾಸ್ಟೆಲ್. ಇನ್ನೇನಂದರೆ ಅಲ್ಲಿ ಅವರು ಮೆಸೇಜ್ ಹಾಕಿದ್ದಾರೆ, ಒಂದು 21 ಜನ ಒಟ್ಟಿಗೆ ಬಂದರೆ ಬೇಕಾದರೆ ಫುಲ್ ಇದನ್ನು ಬುಕ್ಕಿಂಗ್ ಮಾಡ್ಬೋದಂತೆ. ಆ ಥರದ್ದು ಕೂಡ ಅವಕಾಶ ಈ ಹಾಸ್ಟೆಲಲ್ಲಿ ಇದೆ. ಬೇಕಾದರೆ ಬುಕ್ಕಿಂಗ್ ಮಾಡ್ಬೋದು, ಒಟ್ಟಿಗೆ ಬರೋದಿದೆ. ಕಷ್ಟ ಅಂತನ ಏನಿಲ್ಲ, ನೀನು ಆರಾಮಾಗಿ ಅಲ್ಲಿಂದ ಜಂಪ್ ಮಾಡು. ಇವಾಗ ಏನಂತ ಹೇಳಿದ್ರೆ, ನಮ್ಮದು ಕಾರ್ ನೋಡಿ ಇಲ್ಲಿ ಪಾರ್ಕಿಂಗ್ ಆಗಿದೆ ನೋಡಿ. ನನಗೆ ಆ್ಯಕ್ಚುಲಿ ಸಿಟಿ ಒಳಗೆ ಸಿಕ್ಕಿದರೆ ಏನು ಮಾಡೋದು ರೂಮು ಅಂತೇಳಿ ಟೆನ್ಷನ್ಲಿದ್ದೆ ನಾನು. ಯಾಕೆಂತೇಳಿದ್ರೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ಮು, ಪುನಃ ಕಾಯಿನ್ ಹಾಕಬೇಕು, ಆ ಸಿಸ್ಟಮ್ ಎಲ್ಲ ನಮಗೆ ಗೊತ್ತಿಲ್ಲ. ಆದರೆ ಅದೀಗ ಮುಂದೆ ನಾವು ಕಲಿಬೇಕಾಗ್ತದೆ. ಎಲ್ಲಾದರೂ ಒಂದು ಕಡೆ ನಮಗೆ ಆ ಥರ ಸಿಗ್ತದೆ. ಅಂದರೆ ನೋಡುವ ಹೆಂಗೆ ಆಗ್ತದೆ ಅಂತೇಳಿ ಒಂದೊಂದೇ ಕಲಿತಾ ಹೋಗೋದು. ಬೇರೆ ಬೇರೆ ಕಂಟ್ರಿಗೆ ಹೋದಾಗ ಬೇರೆ ಬೇರೆ ಸಿಸ್ಟಮ್ ಇದೆ, ಅದೆಲ್ಲ ಕಲಿಬೇಕಲ್ವ. ಇಲ್ಲಿಯವರ ಹಕ್ಕಿಗಳಿಗೆ ಫುಡ್ ಇದರ ಒಳಗೆ ಇಟ್ಟಿದ್ದಾರೆ, ಅದು ಬಂದು ತಿಂತಾ ಇರ್ತದೆ ನೋಡಿ. ಒಂದೊಂದೇ ಹಕ್ಕಿ ಬಂದು ಈ ಫುಡ್ ಸ್ವಲ್ಪ ತಿಂತಾ ಇರ್ತದೆ. ಭಾಳ ಚೆನ್ನಾಗಿದೆ ಮಾತ್ರ. ವ್ಯೂ ನೋಡಲಿಕ್ಕೆ ಬರಬೇಕು, ಇಲ್ಲಿ ಸೀನರಿ ನೋಡಲಿಕ್ಕೆ ಬರಬೇಕು. ಇಲ್ಲಿ ನಾವು ನೋಡ್ತಾ ಇರೋದು ಬೆಲ್ ಟವರ್. ಇದನ್ನು ಡ್ಯೂಕ್ಸ್ ಟವರ್ ಅಂತಲೂ ಕರೀತಾರೆ. ಇದರ ಎತ್ತರ 126 ಅಡಿ ಹಾಗೂ 177 ಸ್ಟೆಪ್ಗಳನ್ನು ಹೊಂದಿದೆ, ಅಂದರೆ ಮೆಟ್ಲುಗಳನ್ನು ಹೊಂದಿದೆ. ಇದು ಕೂಡ ಒಂದು ಸ್ಮಾರಕನೇ. ಮೊದಲನೇ ವಿಶ್ವ ಯುದ್ಧದಲ್ಲಿ ಮಾಡಿದ ಯೋಧರ ನೆನಪಿಗೋಸ್ಕರ ಇದನ್ನು ಮಾಡಿದಾರಂತೆ. 1921ರಲ್ಲಿ ಕಾಮಗಾರಿ ಆರಂಭವಾಗಿ 1931ರಲ್ಲಿ ಪೂರ್ಣಗೊಂಡಿದೆ. ಇದರ ಒಳಗೆ ವರ್ಷದಲ್ಲಿ ಸುಮಾರು 3 ತಿಂಗಳುಗಳ ಕಾಲ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರುತ್ತಂತೆ. ಬೆಳಿಗ್ಗೆ 10ರಿಂದ ಸಂಜೆ 4:30 ತನಕ ಇರ್ತದೆ. ಹಾಗೂ ಪ್ರತಿ ಭಾನುವಾರ ಇಲ್ಲಿ ಪ್ರಾರ್ಥನೆ ಇರ್ತದೆ ಅಂತ ಹೇಳಿಬಿಟ್ಟು ಒಂದು ಸೂಚನೆ ಫಲಕ ಕೂಡ ಹಾಕಿದ್ದಾರೆ. ಬೆಲ್ ಟವರು ನಮ್ಮದು ಹೋಟೆಲ್ ಪಕ್ಕದಲ್ಲೇ ಇತ್ತು, ಅದರಿಂದಾಗಿ ಅದನ್ನು ಫಸ್ಟಿಗೆ ನೋಡಿದ್ವಿ ನಾವು. ಇವಾಗ ಸಿಟಿ ನೋಡಲಿಕ್ಕೆ ಹೊರಟಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಿಟಿ. ಈ ಊರಲ್ಲಿ ಬೆಲ್ ಟವರ್ ಬಿಟ್ಟರೆ ಮತ್ತೆ ನಮಗೆ ನೋಡಲಿಕ್ಕಿರುವಂಥ ಆಕರ್ಷಣೀಯ ಜಾಗಗಳೆಂದರೆ ಇನ್ವೆರಾರಿ ಕ್ಯಾಸಲ್, ಲೇಕ್, ಇನ್ವೆರಾರಿ ಜೈಲ್ ಮತ್ತು ಹಳೆಯದಾದ ಒಂದು ಹೋಟ್ಲಿದೆ ಅಂತೆ, ಇನ್ವೆರಾರಿ ಇನ್ ಅಂತ ಹೇಳಿಬಿಟ್ಟು. ಇವತ್ತು ಅಲ್ಲೇ ನಾವು ನೈಟ್ ಊಟ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೇವೆ. ಇವಾಗ ಸಂಜೆ ಆಗಿರೋದ್ರಿಂದ ಇನ್ವೆರಾರಿ ಕ್ಯಾಸಲ್ ಪ್ರವೇಶ ಮುಚ್ಚಿರ್ತಾರೆ. ಅದು ಇನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗೋದಂತೆ. ಅದರಿಂದಾಗಿ ಇನ್ವೆರಾರಿ ಕ್ಯಾಸಲ್ ವಿಡಿಯೋವನ್ನು ಒಂದು ಸಪ್ರೇಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಬಿಟ್ಟರೆ ಉಳಿದ ಜಾಗ ಎಲ್ಲ ಇವತ್ತು ನಾವು ನೋಡ್ಕೊಂಡು ಬರ್ಬೋದು. ಬನ್ನಿ ನೀವು ನಮ್ಮ ಜೊತೆಯಲ್ಲಿ ನೋಡ್ಕೊಂಡು ಬರೋಣ. ಊರಂತೂ ಭಾಳ ಸುಂದರವಾಗಿದೆ, ವಾತಾವರಣ ತುಂಬ ತಂಪಾಗಿದೆ, ತುಂತುರು ಮಳೆ ಬೀಳ್ತಾ ಇದೆ. ಈ ಊರಲ್ಲಿ ಸಮುದ್ರ ಪಕ್ಷಿಗಳು ಜಾಸ್ತಿ. ಯಾವಾಗ ನೋಡಿದರೂ ಇದರದ್ದೇ ಸೌಂಡ್, ಇಲ್ಲಿ ಬೇರೆ ಏನೂ ಸೌಂಡ್ ಇಲ್ಲ. ಯಾಕೆಂದರೆ ನಿಶ್ಶಬ್ದವಾದ ಊರು, ಆದರೆ ಈ ಹಕ್ಕಿಗಳಿದ್ದೇ ಕೂಗು ಜಾಸ್ತಿ ಇಲ್ಲಿ. ಇದು ನೋಡಿ ಇನ್ವೆರಾರಿ ಸಿಟಿದು ಜೈಲಿದು. ಇಲ್ಲೀಗ ನನ್ನ ಮಿಸ್ಸಸ್ ಹೇಳಿದರು ಇದು ಕ್ಲೋಸ್ ಇದೆ, ನಾವು ಹೋಗಿ ಓಪನ್ ಮಾಡುವ ಅಂತ ಹೇಳಿದ್ರು. ಯಾಕೆ ನಾವು ಓಪನ್ ಮಾಡೋದು ಈಗ? ಇಲ್ಲಿಯವರು ಬೇಕಾದ್ರೆ ಓಪನ್ ಮಾಡಲಿ, ನಾವು ನೋಡ್ಲಿಕ್ಕೆ ಮಾತ್ರ ಬಂದದ್ದು, ನಾವು ನೋಡಿ ಹೋಗುದು ಅಷ್ಟೇ. ಹೌದಾ? ಮೋಸ್ಟ್ಲಿ ಫಿಲ್ಮ್ ನಡೀತದೆ ಕಾಣ್ತದೆ.
ಇನ್ವೆರೇರಿ ಜೈಲು 1820ರಲ್ಲಿ ಪ್ರಾರಂಭವಾಗಿ 1889ರಲ್ಲಿ ಮುಚ್ಚಲಾಯಿತಂತೆ. ಇವಾಗ ಇದು ಸ್ಕಾಟ್ಲೆಂಡ್ನ ನ್ಯಾಯಾಂಗ ಮತ್ತು ಜೈಲು ಜೀವನವನ್ನು ತೋರಿಸುವ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಇಲ್ಲಿ ನಿಜವಾದ ಕೈದಿಗಳ ಕಥೆಗಳು, ನ್ಯಾಯಾಲಯದ ನಾಟಕೀಯ ಪ್ರದರ್ಶನಗಳು ಮತ್ತು ಹಳೆಯ ಕಾಲದ ಸೆಲ್ಗಳನ್ನು ಕೂಡ ನೋಡಬಹುದು. ವಾರದಲ್ಲಿ 5 ದಿನ ಪ್ರವಾಸಿಗರಿಗೆ ವೀಕ್ಷಣೆಗೆ ಅವಕಾಶ ಇದೆ ಅಂತೆ. ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ. ಒಂದು 10 ಎಕರೆ ಇರ್ಬೋದು ಇದು. ಅದಕ್ಕೆ ಒಂದು ಸಣ್ಣ ಸಿಟಿಯನ್ನು ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸುವ ಅಂತೇಳಿ ಹಿಂಗೆ ಬಂದ್ವಿ ನಾವು ನಡ್ಕೊಂಡು. ನೋಡಿ ಇಷ್ಟೇ ಇದು ಸಿಟಿ, ವೆರಿ ಸಿಂಪಲ್. ಇದೇ ನೋಡಿ ಭಾಳ ಹಳೆಯ ಹೋಟ್ಲ್ ಇದು, ದಿ ಇನ್ವೆರೇರಿ ಇನ್ ಅಂತ ಹೇಳ್ಬಿಟ್ಟು. ರಾತ್ರಿ ಊಟಕ್ಕೆ ನಾವು ಇದೇ ಹೋಟ್ಲಿಗೆ ಹೋಗೋದು. ಇಲ್ಲಿ ಊಟ ಭಾಳ ಚೆನ್ನಾಗಿದೆ ಅಂತೆ. ಇದರ ಪಕ್ಕದಲ್ಲಿ ಲಾಂಡಿಸ್ ಅಂತ ಇದೆ, ಇಲ್ಲಿ ಕೂಡ ಫುಡ್ ಐಟಮ್ ಸಿಗ್ತದೆ. ಆದರೆ ನಾವು ಬರಬೇಕಾದ್ರೆ 5 ಗಂಟೆ ಆಯಿತು, ಅಂಗಡಿ ಮುಚ್ಚಿಬಿಟ್ಟಿದ್ರು. ಇದು ಇನ್ವೆರೇರಿ ಯುದ್ಧ ಸ್ಮಾರಕ. 1914ರಿಂದ 1918ರ ಮಹಾಯುದ್ಧದಲ್ಲಿ ಮಡಿದವರ ಗೌರವಾರ್ಥವಾಗಿ ಕಟ್ಟಿರುವಂಥ ಸ್ಮಾರಕ. ಇದನ್ನು 1922ರಲ್ಲಿ ಅನಾವರಣಗೊಳಿಸಲಾಯಿತಂತೆ. ಈ ಊರಿನಲ್ಲಿ ನನಗೆ ಆದ ಅನುಭವ ನಿಮಗೆ ಹೇಳಲೇಬೇಕು. ನೀವು ನಂಬ್ತೀರಾ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ರಾತ್ರಿ ಸಮಯದಲ್ಲಿ ಒಂದೆರಡು ಭಯಾನಕ ಕನಸುಗಳು ಬಿತ್ತು ನನಗೆ. ನನ್ನ ಮಗಳು ಆ್ಯಕ್ಚುಲಿ ಟ್ಯಾರೋ ರೀಡರ್. ಅವಳಿಗೆ ಕೇಳಿದೆ ರಾತ್ರಿ ಎಬ್ಬಿಸಿಬಿಟ್ಟು, ನೋಡಮ್ಮ ಈ ಥರ ಕನಸು ಬೀಳ್ತಾ ಇದೆ, ನನಗೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಹೇಳಿದ್ಲು ಕಾರ್ಡ್ ಹಾಕ್ಬಿಟ್ಟು, ಇಲ್ಲ ಅಪ್ಪ ಈ ಜಾಗದಲ್ಲಿ ಆತ್ಮದ ಸಂಚಾರ ಇದೆ ಅಂತ ಹೇಳಿಬಿಟ್ಟು. ಇದು ನೋಡಿ ಹಾಸ್ಟೆಲ್ ಅಂತೂ ಹೊಸದಾಗಿ ಕಟ್ಟಿರೋದು. ಮೋಸ್ಟ್ಲಿ ಈ ಜಾಗದಲ್ಲಿ ಏನಾದರೂ ಇರ್ಬೋದು ಸಂಚಾರ. ನಾನು ಇದನ್ನೆಲ್ಲ ನಂಬೋದಿಲ್ಲ, ಆದರೆ ನನಗೆ ಆದ ಅನುಭವವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಅಷ್ಟೇ. ಯಾರು ಏನು ಹೆದರಬೇಕಾಗಿಲ್ಲ, ಯಾವಾಗ ಬಂದರೂ ಇಲ್ಲಿ ನಿಲ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಮಗೆ ಬೆಳಗ್ಗೆವರೆಗೆ ನಿದ್ದೆ ಬಂದಿಲ್ಲ ಅಷ್ಟೇ. ನನ್ನ ಮಿಸ್ಸಸ್ಗೆ ಭಾಳ ಖುಷಿಯಾಗಿದೆ. ಅವರಿಗೆ ಇಂಥ ಜಾಗ ಅಂದರೆ ಭಾಳ ಪ್ರೀತಿ ಅವರಿಗೆ. ಅವ್ರಿಗೆ ಯಾವಾಗಲೂ ಥಂಡ ಇರಬೇಕು, ಅವರು ಥಂಡ ಅಲ್ವಾ, ಅದಕ್ಕೆ ಜಾಗನೂ ಥಂಡ ಇರಬೇಕು ಅವರಿಗೆ. ಈ ಭಯಾನಕ ಹಾಸ್ಟೆಲ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ವೆರೇರಿ ಕ್ಯಾಸಲ್ ನೋಡುವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇನ್ವೆರೇರಿ ಹಾಸ್ಟೆಲಿಂದ